ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಅಪಮೃತ್ಯುವಿನಿಂದ ಜಯ ಬಹಳ ಮಹತ್ವಪೂರ್ಣವಾದ ವಿಷಯ ಇದು. ಪೌದಾನಪುರದಲ್ಲಿ ಆವಾಗ ವಿಜಯರಾಜ ರಾಜ್ಯ ಆಳ್ತಾ ಇದ್ದ. ಬಹಳ ಪ್ರಬಲನಾದ ಧರ್ಮಾತ್ಮ ರಾಜ ಇದ್ದ. ಸಭೆ ನಡೀತಾ ಇತ್ತು. ಆ ಸಮಯದಲ್ಲಿ ಒಬ್ಬ ನಿಮಿತ್ತ ಜ್ಞಾನಿ ಅಲ್ಲಿಗೆ ಬಂದ. ಅವನ ಹೆಸರಿತ್ತು ಅಮೋಘ ಜಿನ್ನ ಅಂತ ಹೇಳಿ. ಅಮೋಘ ಜಿನ್ನ ಹೇಳ್ದ, ರಾಜ ಇವತ್ತಿನಿಂದ 7 ದಿವಸಗಳಲ್ಲಿ ನಿನ್ನ ಸಿಂಹಾಸನದ ಮೇಲೆ ಮತ್ತೆ ನಿನ್ನ ಮೇಲೆ ಸಿಡಿಲು ಬೀಳುತ್ತದೆ, ಮತ್ತೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತೀಯ ಅಂತ ಹೇಳ್ದ. ಅಲ್ಲೇ ಕೂತಂತಹ ರಾಜಕುಮಾರ, ಅವನಿಗೆ ಜ್ಞಾನ ಬಹಳ ಕಡಿಮೆ ಇತ್ತು, ದುಡುಕಿನ ಸ್ವಭಾವ ಇತ್ತು. ಅವನು ಕೇಳ್ದ, ರಾಜನ ತಲೆ ಮೇಲೆ ಸಿಡಿಲು ಬೀಳ್ತದೆ, ನಿನ್ನ ತಲೆ ಮೇಲೆ ಏನು ಬೀಳ್ತದೆಯೋ ಮೂರ್ಖ ಅಂತ ಹೇಳಿ ಕೇಳ್ದ. ಅದಕ್ಕೆ ಅಮೋಘ ಜಿನ್ನ ಹೇಳ್ದ, ನನ್ನ ತಲೆಯ ಮೇಲೆ ಅವತ್ತು ಕಿರೀಟ ಕೂರುತ್ತದೆ, ನನಗೆ ರಾಜ್ಯಾಭಿಷೇಕ ಆಗುತ್ತದೆ ಅಂತ ಹೇಳ್ದ. ಅವನ ದೃಢವಾದ ಮಾತು ನಿಲುವನ್ನು ಕೇಳಿ ಅಲ್ಲಿ ಬುದ್ಧಿವಂತರಾದ ಮನುಷ್ಯರು ಅವನ ಪರಿಚಯವನ್ನು ಕೇಳಿದ್ರು. ಆವಾಗ ಅವನು ಹೇಳ್ದ, ನಾನು ದಿಗಂಬರ ಮುನಿಗಳ ಕಡೆಯಿಂದ ನಿಮಿತ್ತ ಜ್ಞಾನವನ್ನ ಕಲಿತಿದ್ದೀನಿ. ಇವತ್ತಿನಿಂದ 7 ದಿವಸದಲ್ಲಿ ರಾಜ ಸುಟ್ಟು ಬೂದಿ ಆಗ್ತಾನೆ. ಆವಾಗ ಮಂತ್ರಿಗಳು ಒಂದು ಮಾತು ಕೇಳಿದ್ರು, ಹಾಗಾದ್ರೆ ನೀನು ನಮ್ಮ ಬಂದಿಖಾನೆಯಲ್ಲಿ 7 ದಿವಸಗಳವರೆಗೆ ಇರ್ತೀನು? ಯಾಕೆಂದ್ರೆ ಸತ್ಯ ಮತ್ತೆ ಅಸತ್ಯವನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಅದಕ್ಕೆ ಅವನು ಹೇಳ್ದ, ಇರ್ತೀನಿ. ಯಾವ ಸ್ಥಳ ಬೇಕಾದ್ರೂ ಹೇಳ್ರಿ, ನೀವು ಕರ್ಕೊಂಡು ಹೋಗ್ಬಿಡ್ರಿ, ನಾನೇ ಬರ್ತೀನಿ, ನಿಮ್ಮ ಬಂದಿಖಾನೆ ಒಳಗಡೆ ಹೋಗಿ ನಾನೇ ಕೂತ್ಕೊಳ್ತೀನಿ ಅಂತ ಹೇಳ್ದ. ಯಾಕೆಂದ್ರೆ ಸತ್ಯ ಹೇಳುವವನಿಗೆ ಹೆದರಿಕೆ ಇರುವುದಿಲ್ಲ, ಇದೊಂದು ಸಹಜ ಸತ್ಯ. ಆವಾಗ ಮಂತ್ರಿಗಳು ವಿಚಾರ ಮಾಡಿದ್ರು, ರಾಜನಿಗೆ ಹೇಳಿದ್ರು. ರಾಜ ಹೇಗೂ ಧರ್ಮಾತ್ಮ ಇದ್ದ, ಕೇಳುವಂತ ಪರಿಸ್ಥಿತಿ ಇತ್ತು ಅವನು ಮಾನಸಿಕ ಸ್ಥಿತಿ. ರಾಜನಿಗೆ ಹೇಳಿದ್ರು, ರಾಜ ನೀನು ಎಲ್ಲವನ್ನ ತ್ಯಾಗ ಮಾಡಿ ಯಾವುದಾದ್ರೂ ಬಸ್ತಿಯಲ್ಲಿ ಹೋಗಿ ಒಂದು ಹೊತ್ತು ನಿನಗೆ ಊಟ ಕೊಡ್ತೀವಿ ಅಷ್ಟೇನೆ, ನೀನು ಧ್ಯಾನ ಮಾಡ್ತಾ ಇರು. ಅಕಸ್ಮಾತ್ ಇವ ಹೇಳಿದಾಗೆ ಏನಾರು ಆದರೆ ನಿನ್ನದು ಸಮಾಧಿ ಪೂರ್ವಕವಾಗಿ ಮರಣ ಆಗ್ತದೆ, ನೀನು ದೇವಪರ್ಯದಲ್ಲಿ ದೇವಾಗಿ ಹೋಗ್ತೀಯಾ, ಸಮ್ಯಕ್ ಮರಣ ಆಗ್ತದೆ ನಿಂದು, ಅದರಿಂದ ಯಾವ ಹಾನಿಯೂ ಆಗೋದಿಲ್ಲ ರಾಜನಿಗೆ ಅಂತ ರಾಜನಿಗೆ ಹೇಳಿದ್ರು. ರಾಜ ಅಲ್ಪ ಸ್ವಲ್ಪ ಧರ್ಮ ತಿಳಿದಿದ್ರಿಂದ ಅವನು ಅದನ್ನ ಮನ್ನಿಸಿದ. ಅವನು ಎಲ್ಲಾ ಪರಿಗ್ರಹಗಳನ್ನ ತ್ಯಾಗ ಮಾಡಿ, ಅಂದ್ರೆ 7-8 ದಿವಸಗಳವರೆಗೆ ತ್ಯಾಗ ಮಾಡಿ ಅವನು ಬಸ್ತಿಯಲ್ಲಿ ಭಗವಾನ್ರ ಅಭಿಷೇಕ, ಪೂಜೆ, ಮಾಲ ಜಪ ಮಾಡೋದು ಧ್ಯಾನದಲ್ಲಿ ಕಳೆದ. ಆವಾಗ ಇಲ್ಲಿ ಇವರು ಏನ್ ಮಾಡಿದ್ರು, ಈ ಸಿಂಹಾಸನ ಇತ್ತಲ್ಲ, ಈ ಸಿಂಹಾಸನದಲ್ಲಿ ಆ ವಿಜಯರಾಜಂತರನೇ ಒಂದು ಪಂಚಲೋಹದ ಒಂದು ಮೂರ್ತಿಯನ್ನು ಮಾಡಿ ಇವನೇ ವಿಜಯರಾಜ ಅಂತ ಹೇಳಿ ಸ್ಥಾಪನೆ ಮಾಡಿ ಅವನಿಗೆ ನಮಸ್ಕಾರ ಮಾಡೋದಿಕ್ಕೆ ಎಲ್ಲ ಪ್ರಾರಂಭ ಮಾಡಿದ್ರು ರಾಜ್ಯದಲ್ಲಿ ಅವರು. ಆವಾಗ 7 ದಿವಸ ಮುಗಿದ ತಕ್ಷಣನೇ ಮೇಲೆ ಗುಡುಗು ಸಿಡಿಲೆಲ್ಲ ಪ್ರಾರಂಭ ಆಯ್ತು, ಮಿಂಚು ಹೊಡಿತು ನೋಡ್ರಿ. ಆವಾಗ ಆ ಸಿಂಹಾಸನ ಮೂರ್ತಿ ಎಲ್ಲ ಪುಡಿಯಾಗಿ ಕೆಳಗಡೆ ಬಿದ್ದು ಬೂದಿಯಾಗಿ ಹೋಯ್ತು. ಆವಾಗ ಓಡಿ ಹೋಗಿ ಮಂತ್ರಿಗಳು ಸಭಿಕರೆಲ್ಲ ರಾಜನಿಗೆ ಹೇಳಿದ್ರು, ಹಿಂಗಾಯ್ತು ಹೀಗಾಯ್ತು ಅಂತ ಹೇಳಿ. ಅವಾಗ ರಾಜನಿಗೆ ಬಹಳ ಒಂಥರ ಪಶ್ಚಾತ್ತಾಪ ಆದಾಗೆ ಆಯ್ತು. ಆ ಮನುಷ್ಯ ಎಷ್ಟು ಸತ್ಯ ಹೇಳ್ದ, ಅವನನ್ನ ಬಂದಿಖಾನೆಯಲ್ಲಿ ಹಾಕಿದ್ದಾರೆ, ಅವನನ್ನ ಮೊದಲು ಗೌರವವಾಗಿ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಮಂತ್ರಿಗಳು ಅವನನ್ನ ಗೌರವವಾಗಿ ಕರ್ಕೊಂಬಂದ್ರು. ರಾಜ ಹೇಳ್ದ, ನಾನು ಇನ್ನು ರಾಜ್ಯಕ್ಕೆ ಹೋಗೋದಕ್ಕಿಂತ ಮೊದಲೇನೆ ನಿನಗೆ 500 ಗ್ರಾಮಗಳನ್ನ ಕೊಟ್ಟು ನಿನಗೆ ರಾಜ್ಯಾಭಿಷೇಕ ಮಾಡಿ ನಿನ್ನನ್ನು ರಾಜನನ್ನಾಗಿ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ದ ರಾಜ. ಯಾಕೆಂದ್ರೆ ಆ ನಿಮಿತ್ತ ಜ್ಞಾನಿ ಅಮೋಘ ಜಿನ್ನ ಹೇಳಿದ್ನಲ್ವಾ, ಆವತ್ತು ನನ್ನ ತಲೆ ಮೇಲೆ ಕಿರೀಟ ಕೂರುತ್ತದೆ ಅಂತ ಹೇಳಿದ್ನಲ್ಲ, ಆ ಮಾತು ಸತ್ಯ ಆಯ್ತು. ನೋಡ್ರಿ, ಇದ್ರ ಒಳಗಡೆ ಏನಿದೆ ಅಂತಂದ್ರೆ, ಇದು ಇಷ್ಟು ರಹಸ್ಯಪೂರ್ಣ ಮಹತ್ವಪೂರ್ಣ ವಿಷಯ ಇದೆ. ಅಂದ್ರೆ ಒಂದು ಮೃತ್ಯು ಇದೆ, ಅಂದ್ರೆ ಸಹಜ ಮೃತ್ಯು, ಇನ್ನೊಂದು ಅಪಮೃತ್ಯು ಅಂತ ಇದೆ. ಇದು ಅಪಮೃತ್ಯು ಇತ್ತು ರಾಜಂದು. ಆ ಅಪಮೃತ್ಯುವನ್ನ ಜಿನೇಂದ್ರ ಭಗವಾನರ ಭಕ್ತಿ ಮಾಡಿ ಅವನು ತಪ್ಪಿಸಿಕೊಂಡ್ಬಿಟ್ಟ ಅದರಿಂದ. ಆದರೆ ಸಹಜ ಮೃತ್ಯುವಿನಿಂದ ಯಾರು ಹೇಗೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅರ್ಥ ಆಯ್ತು? ಒಂದು ಮೃತ್ಯು, ಇನ್ನೊಂದು ಅಪಮೃತ್ಯು, 2 ವಿಷಯ ಇದೆ. ದೇವತೆಗಳು ಮತ್ತೆ ನಾರಕಿಗಳದ್ದು ಅಪಮೃತ್ಯು ಆಗುವುದಿಲ್ಲ, ಮನುಷ್ಯರದ್ದು ಮತ್ತೆ ತಿರಿಂಚಿಗಳದ್ದು ಆಗುತ್ತದೆ. ಅರ್ಥ ಆಯ್ತು?